ಮನೆ ಒಳಗೆ ಇನ್ವಾಲ್ವ್ ಆಗಕ್ಕೆ ಇನ್ನ ಸ್ವಲ್ಪ ದಿನ ಟೈಮ್ ಬೇಕಿತ್ತು ನನಗೆ. ಸರ್ ಯಾವಾಗ ಹೇಳಿದ್ರು ಅವಾಗ್ಲೇ ನನಗೂ ಗೊತ್ತಾಗಿದ್ದು ಅವ್ರು ಹೋಗಿ ವಾಶ್ರೂಮ್ ಅಲ್ಲಿ ಹತ್ರು ಅಂತ. ಸುದೀಪ್ ಸರ್ 2 ಕೈಯಲ್ಲಿ ಹಿಡ್ಕೊಬೇಕು ಇಬ್ರು ಕೈನ ಅಂತ ಬಂದಾಗ ನನಗೆ ವಿನಯ್ ಮತ್ತೆ ಕಾರ್ತಿಕ್ ಅಂತ ಹೆಸರು ಬರುತ್ತೆ. ಓಕೆ, ಇನ್ನು ಮೇನ್ ಅಂತ ಹೇಳಿದ್ರೆ ಪವಿ ಅವರು ಎಂಟ್ರಿ ಆದ ನಂತರ ಫಸ್ಟ್ ಏನು ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಸರ್ ಹತ್ರ ಒಂಚೂರನ್ನ ಹೇಳ್ಸ್ಕೊಂಡ್ರು, ಅಂದ್ರೆ ಕ್ಲಾಸ್ ತಗೊಂಡ್ರು ನೀವೇ ಹೇಳ್ಬಿಟ್ರಿ. ಓಕೆ, ಕ್ಲಾಸ್ ತಗೊಂಡ್ರು ಅಂತ ಹೇಳಿದ್ರೆ ನಿಮ್ಗೆ ಅವಾಗ ಏನ್ ಅನ್ಸ್ತು ಪವಿ? ಯಾಕಂದ್ರೆ ಅದ್ ಕಂಟಿನ್ಯೂ ಆಯ್ತು ಫುಲ್ ಎಪಿಸೋಡ್. ಪವಿ ನಿಮಗೆ ಹೇಳ್ತಾ ಇರೋದು ಯಾಕೆ ಲೀಕ್ ಮಾಡಿದ್ರಿ ಒಂದು ವಿಚಾರಗಳನ್ನ ಅಂತ. ನಿಮಗೆ ಆ ಮೂಮೆಂಟ್ ಅಲ್ಲಿ ಏನ್ ಅನ್ಸ್ತು? ಕಿಚ್ಚ ಸುದೀಪ್ ಸರ್ ಅಷ್ಟೊಂದು ಹೇಳ್ಬೇಕಿತ್ತ ಅಂತ ಥಾಟ್ ಏನಾದ್ರು ಬಂತ? ಫಸ್ಟ್ ಆಫ್ ಆಲ್ ನಾನು ಆಚೆಯಿಂದ ಮನೆ ಒಳಗೆ ಎಂಟ್ರಿ ಕೊಡ್ಬೇಕಾದ್ರೆ ನನಗೆ ಮೈಂಡ್ ಅಲ್ಲಿ ಇದ್ದಿದ್ದೆಲ್ಲ ಆಚೆಗಡೆ ವಿಷಯನೇ ಇನ್ನ. ಬಿಕಾಸ್ ಮನೆ ಒಳಗೆ ಇನ್ವಾಲ್ವ್ ಆಗಕ್ಕೆ ಇನ್ನ ಸ್ವಲ್ಪ ದಿನ ಟೈಮ್ ಬೇಕಿತ್ತು ನನಗೆ. ಅಂಡ್ ಪದೇ ಪದೇ ಸ್ನೇಹಿತರು ಕೇಳ್ತಾ ಇದ್ರು. ಡೆಫಿನೆಟ್ಲಿ ಅವ್ರಿಗೆ ಒಳಗಿರೋರ್ಗು ಒಂದು ಕ್ಯೂರಿಯಾಸಿಟಿ ಅಂತ ಇರುತ್ತೆ ಆಚೆ ಬಂದವರಿಂದ ನಾವ್ ಹೇಗ್ ಕಾಣಿಸ್ಕೊಂತಾ ಇದೀವಿ ಆಚೆಗಡೆ. ಸೊ ಅದನ್ನ ಕೇಳೋದು ಒಂದು ಇರುತ್ತೆ. ಸೊ ಸ್ನೇಹಿತರು ಪದೇ ಪದೇ ನನಗೆ ಫೋರ್ಸ್ ಮಾಡಿ ಕೇಳ್ತಾ ಇದ್ರು, ಹೇಳಿ 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 ಅಂತ. ಬಟ್ ನನಗೂ ಒಂದು ಕೆಲವು ಪಾಯಿಂಟ್ಸ್ ಗೊತ್ತಿರ್ಲಿಲ್ಲ, ಯಾವ ವಿಷಯ ಹೇಳ್ಬೋದು ಯಾವ ವಿಷಯ ಹೇಳ್ಬಾರ್ದು ಆಚೆದು ಅಂತ. ನಾನು ಅನ್ಕೊಂಡೆ ಮೈಟ್ ಬಿ ಫ್ಯಾಮಿಲಿ ವಿಷಯ ಅಂತ ಅನ್ಕೊಂಡು ಹೇಳ್ಬೋದು ವಿನಯ್ ಅವ್ರಿಗೆ ಅಂತ ಅನ್ಕೊಂಡು ಅವರು ವೈಫ್ ಹತ್ತಿದ್ದೊಂದು ವಿಡಿಯೋ ನೋಡ್ದೆ ಅಂತ ನಾನು ಅದನ್ನ ಹೇಳಿದ್ದೆ ನಾನು ವಿನಯ್ ಅವರಿಗೆ. ಸೊ ಅದು ಅಷ್ಟು ದೊಡ್ಡ ವಿಚಾರ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ನಂಗೆ. ನಾನು ಏನೋ ಒಂದು ಇದ್ರಲ್ಲಿ ಹೇಳ್ದೆ ನಾನು. ಬಟ್ ಅದಾದ್ಮೇಲೆ ಇಡೀ ವಾರ ಅದಕ್ಕೆ ಇವರು ವಿನಯ್ ಅವರು ಹೋಗಿ ವಾಶ್ರೂಮ್ ಅಲ್ಲಿ ಹತ್ತಿದ್ದು ನನಗೆ ಗೊತ್ತಿರ್ಲಿಲ್ಲ. ಸುದೀಪ್ ಸರ್ ಯಾವಾಗ ಹೇಳಿದ್ರು ಅವಾಗ್ಲೇ ನನಗೂ ಗೊತ್ತಾಗಿದ್ದು ಅವ್ರು ಹೋಗಿ ವಾಶ್ರೂಮ್ ಅಲ್ಲಿ ಹತ್ರು ಅಂತ. ನನಗೆ ತುಂಬಾ ಬೇಜಾರಾಯ್ತು ಆಕ್ಚುಲಿ, ಅದು ಹೇಳ್ಬಾರ್ದಾಗಿತ್ತು ಅಂತಾನು ಅನಿಸ್ತು ನನಗೆ. ಬಟ್ ನನಗೆ ಐಡಿಯಾ ಇಲ್ದಿರೋ ಕಾರಣ ನನ್ನ ಬೈ ಮಿಸ್ಟೇಕ್ ನನ್ನ ಬಾಯಿಂದ ಬಂತು. ಇನ್ನು ಸುದೀಪ್ ಸರ್ ಅದೇ ವಿಚಾರನ ಮತ್ತೆ ಎತ್ಕೊಂಡಿದ್ದೇನಾದ್ರು ಬೇಜಾರಾಯ್ತಾ ಪವಿ ಅವ್ರಿಗೆ? ನನಗೆ ಖಂಡಿತ ಬೇಜಾರಾಗಿಲ್ಲ. ಸುದೀಪ್ ಸರ್ ಹೇಳಿರೋ ಎಲ್ಲಾ ಮಾತುಗಳು ನಾನು ಅದನ್ನ ಸ್ಪೋರ್ಟಿವ್ ಆಗೇ ತಗೊಂತೀನಿ ಅಂಡ್ ಪಾಸಿಟಿವ್ ಆಗೇ ತಗೊಂತೀನಿ. ಬಿಕಾಸ್ ನಾನು ತಪ್ಪು ಮಾಡಿದೀನಿ ನಿಜ, ಅದನ್ನ ಕರೆಕ್ಟ್ ಮಾಡೋದೊಂದು ರೀತಿ ಹೇಳ್ಕೊಟ್ರು ಸುದೀಪ್ ಸರ್. ಸೊ ಅದಕ್ಕೆ ನನಗೆ ಬೇಜಾರಂತೂ ಯಾವತ್ತೂ ಆಗಿಲ್ಲ. ಓಕೆ, ಇನ್ನು ಪವಿ ಪ್ರಕಾರ ಸದ್ಯದ ಮಟ್ಟಿಗೆ ಟಾಪ್ 5 ಕಂಟೆಸ್ಟೆಂಟ್ ಯಾರಾಗ್ತಾರೆ, ಒಬ್ಬ ವಿನರ್ ಯಾರಾಗ್ತಾರೆ? ಟಾಪ್ 5 ಅಂತ ನನಗೆ ಯಾರು ಅಷ್ಟಿಲ್ಲ. ಬಟ್ ಸುದೀಪ್ ಸರ್ 2 ಕೈಯಲ್ಲಿ ಹಿಡ್ಕೊಬೇಕು ಇಬ್ರು ಕೈನ ಅಂತ ಬಂದಾಗ ನನಗೆ ವಿನಯ್ ಮತ್ತೆ ಕಾರ್ತಿಕ್ ಅಂತ ಹೆಸರು ಬರುತ್ತೆ. ನನಗೆ ವಿನ್ ಆಗ್ಬೇಕಾಗಿರೋದು ಆಕ್ಚುಲಿ ವಿನಯ್. ಬಟ್ ಆಡಿಯನ್ಸ್ ಪ್ರಕಾರ ಎಲ್ಲ ಏನಾದ್ರು ನೋಡಕ್ಕೆ ಅಂತ ಹೋದ್ರೆ ನನಗೆ ಅನ್ನಿಸ್ತಿರೋದು ಕಾರ್ತಿಕ್ ಆಗ್ಬಹುದು ಅಂತ. ಅದು ಬಿಟ್ರೆ ಟಾಪ್ 5 ಲಿಸ್ಟ್ ಅಲ್ಲಿ ಮೈಟ್ ಬಿ ಅಂತ ಏನಾದ್ರು ಬಂದ್ರೆ ತುಕಾಲಿ ಅವ್ರು ಬರ್ಬೋದು, ಪ್ರತಾಪ್ ಅವ್ರ ಸಿಂಪತಿಯಿಂದ ಆದ್ರೂ ಬರ್ಬೋದು ವೋಟಿಂಗ್ ಇಂದ. ಸೊ ಅದು ಬಿಟ್ರೆ ಸಂಗೀತ ಅವರು ಅಷ್ಟೇ, ಅವ್ರ ಗೇಮ್ ಏನಾದ್ರು ಆಡಿದ್ರೆ ಅದ್ರ ಮೇಲೆ ಬರ್ಬೋದು ಅವ್ರು. ಸೊ ಅಂದ್ರೆ ನಿಮ್ಮ ಪ್ರಕಾರ ಹುಡುಗಿರ್ ಜಾಸ್ತಿ ಬರೋದಿಲ್ಲ ಟಾಪ್ 5 ಅಲ್ಲಿ, ಒಂದೇ ಹುಡುಗಿ ಸಂಗೀತ ಇದ್ರೆ ಇರ್ಬೋದು ಅಂತ? ಹುಡುಗಿರು ಬರೋದಿಲ್ಲ ಅನ್ನೋದಕ್ಕಿಂತ ಸಿರಿ ಮ್ಯಾಮು ಆಡ್ತಿರೋದು ನ್ಯೂಟ್ರಲ್ ಆಗಿ ಅಂಡ್ ತುಂಬಾ ಸ್ವೀಟ್ ಆಗಿ ಆಡ್ತಿದ್ದಾರೆ. ಅಂಡ್ ಒಂದು ಬಿಗ್ ಬಾಸ್ಗೆ ಬೇಕಾಗಿರೋ ಒಂದು ಕಂಟೆಂಟ್ ತುಂಬಾ ಸ್ವೀಟ್ ಅಲ್ಲ. ಡೆಫಿನೆಟ್ಲಿ ಅವ್ರಿಗೆ ಅಗ್ರೆಷನ್ನು ಅದೆಲ್ಲ ಬೇಕೇ ಬೇಕಾಗುತ್ತೆ. ಸೊ ಅದು ಸಿರಿ ಮ್ಯಾಮ್ ಅಲ್ಲಿ ಇಲ್ಲ, ನ್ಯೂಟ್ರಲ್ ಆಗಿ ಆಡ್ತಿದ್ದಾರೆ. ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಈ ಕಡೆನೂ ಇರ್ತಾರೆ ಇಲ್ಲ ಈ ಕಡೆನೂ ಇರ್ತಾರೆ. ಸೊ ಸಿರಿ ಮ್ಯಾಮ್ದು ನನಗೆ ಯಾಕೋ ಡೌಟು. ಬಟ್ ನಮ್ರತಾ ಅಂತ ಬಂದಾಗ ಗೇಮಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಹಾಗೆ ತುಂಬಾ ಎಮೋಷ್ನಲ್ಲು ಆಗ್ತಾರೆ ಸ್ವಲ್ಪ ಟಾಸ್ಕ್ ಎಲ್ಲ ಬಂದಾಗ. ನನಗೆ ಇನ್ನ ಅನಿಸ್ತಿದೆ ಮುಂದೆ ಟಾಸ್ಕ್ ಅಲ್ಲಿ ಅವರು ಮಾಡಕ್ಕೆ ಅಷ್ಟು ಸ್ಟ್ರೆಂತ್ ಇದೆಯಾ ಅವ್ರಿಗೆ ಅಂತ ಅನ್ಸುತ್ತೆ. ಬಟ್ ಡೆಫಿನೆಟ್ಲಿ ಅವರು ಆ ಸ್ಟ್ರಾಂಗ್ ಮೆಂಟಾಲಿಟಿ ಮೈಂಡ್ ಸೆಟ್ ಇಟ್ಕೊಂಡು ಹೋದ್ರೆ ಡೆಫಿನೆಟ್ಲಿ ನಮ್ರತಾ ಅವರು ಇರ್ತಾರೆ.